ಹಾಗೆ ಸಭೆ ಮಾತ್ರ ಬೆಳಗ್ಗೆ 12:30 ಶುರು ಆಗ್ತದೆ. ಬೇರೆ ಬೇರೆ ಮಠಾಧೀಶರು, ನಮ್ಮ ಗಣ್ಯರು ಸಭೆಯನ್ನು ಉದ್ದೇಶಿಸಿ ಶುರು ಮಾಡ್ತಾರೆ. ಅವರು ಅಮಿತ್ ಶಾ ಜಿ ಅವರು ಬಂದಾಗ ಇರುವಂತಹ ಸಮಯದಲ್ಲಿ ಆ ಸಂದರ್ಭದಲ್ಲಿ ಯಾರಿರ್ಬೇಕು ಇನ್ನೊಂದು ಸಂಘಟನೆ ಆ ಒಂದು ಅಭಿಮಾನಿಗಳ ಒಂದು ಸಮಿತಿಯಲ್ಲಿದೆ, ಕುಟುಂಬ ಯೋಚನೆ ಮಾಡಿದ್ದಾರೆ. PSY ಅಭಿಮಾನೋತ್ಸವ 9ನೇ ತಾರೀಕು ನಡೀತಾ ಇದೆ. ಇದೆಲ್ಲರಿಗೂ ಕೂಡ ವಿಶೇಷವಾಗಿ ಸಾರ್ವಜನಿಕ ಜೀವನದಲ್ಲಿರುವಂತಹ ವ್ಯಕ್ತಿಗಳಿಗೆ ಯಡಿಯೂರಪ್ಪನವರ ಬದುಕು ಒಂದು ದೊಡ್ಡ ಪಾಠ ಅಂತ ಹೇಳಿ ನಾನು ಭಾವಿಸ್ತೀನಿ. ಮೊನ್ನೆ ಯಡಿಯೂರಪ್ಪನವರಿಗೆ 50 ವರ್ಷ ಅವರ ಸಾರ್ವಜನಿಕ ಬದುಕಿನ ದಿನಗಳು. ಈ ಸಂದರ್ಭದಲ್ಲಿ ಇಂಥ ಒಂದು ಉತ್ಸವ ನಡೀತಾ ಇದೆ ರಾಜ್ಯ ಮಟ್ಟದಲ್ಲಿ. ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಅಭಿಮಾನಿಗಳು ಆ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇಲ್ಲಿಂದ ಹೆಲಿಕಾಪ್ಟರ್ ಅಲ್ಲಿ ನೇರವಾಗಿ 3:45ಗೆ 15-20 ನಿಮಿಷ ಬೇಕು. ಚಿತ್ರದುರ್ಗದಲ್ಲಿ ವ್ಯಕ್ತಿ ಹಿಂಭಾಗದಲ್ಲೇ ಅಲ್ಲಿ ಹೆಲಿಪ್ಯಾಡ್ ಅನ್ನ ಮಾಡೋದು ಕೆಲಸ ಆಗಿದೆ. ಅಲ್ಲಿ ಲ್ಯಾಂಡ್ ಆಗ್ತಾರೆ. 4 ಗಂಟೆ ಒಳಗೆ ವೇದಿಕೆಗೆ ಬರ್ತಾರೆ. ಮತ್ತೆ ವಾಪಸ್ ಅವರು 6 ಗಂಟೆಗೆ ರಿಟರ್ನ್ ಇಲ್ಲಿ ಬರ್ತಾರೆ. ಯಾಕಂದ್ರೆ ನಮ್ಮ ಶಿವಮೊಗ್ಗದ ಒಂದು ಸಮಸ್ಯೆ ನಿಮ್ಗೆ ಗೊತ್ತಿರ್ಬೋದು, ವಿಸಿಬಿಲಿಟಿ ಇಶ್ಯೂ, ನೈಟ್ ಲ್ಯಾಂಡಿಂಗು 6:30ವರೆಗೂ ಕೂಡ ನಾವು ಹ್ಯಾಂಡಲ್ ಮಾಡಬೇಕಿದ್ದು. ಹಾಗೆ ಅಷ್ಟೊಳಗೆ ಅವ್ರು ಬಂದು ಮತ್ತೆ ಟೇಕ್ ಓವರ್ ಹೊರಡಬೇಕಾಗುತ್ತೆ. ಅದರ ಪ್ರಕಾರ ಕಾರ್ಯಕ್ರಮ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹೊರಟಿದ್ದಾರೆ. ವಿಶೇಷ ಒಂದು ಈ ವೆಹಿಕಲ್ ವ್ಯವಸ್ಥೆ ಯಾವುದು ಕೂಡ ಕೇಳ್ತಾ ಇಲ್ಲ. ನಮ್ಮನೆ ಹಬ್ಬ ಅನ್ನೋ ರೀತಿಯಲ್ಲಿ ಒಂದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆ ನಮ್ಮ ಜಿಲ್ಲೆಯಿಂದ ಕೊಡುಗೆ ಕೊಡ್ತಾ ಇದ್ದಾರೆ, ಬರ್ತಾ ಇದೆ. ಎಷ್ಟು ಜನ ಸೇರ್ಬೇಕು? ಗುರಿ 10 ಲಕ್ಷವರೆಗೂ. ಯಾಕಂದ್ರೆ ಉಡುಪಿ, ಮಂಗಳೂರು ಆ ಮೂಲೆ ಇದ್ರೂ ಕೂಡ ನಾವೇ ದೂರ ಆಗತ್ತಪ್ಪ ಬರೋದು ಬೇಡ ಅಂತ ಹೇಳಿದ್ರು ಕೂಡ ಯಡಿಯೂರಪ್ಪನವರು ಇದು ಕಾರ್ಯಕ್ರಮ ಬರಲೇಬೇಕು ಅಂತ ಯಾವುದೇ ಒಂದು ಎವರೇಜ್ ಒಂದು ತಾಲೂಕಲ್ಲಿ ಅತ್ಯಂತ ದೂರ ಇರುವಂತಹ ನಾರ್ತ್ ಕರ್ನಾಟಕಗಳು ಅಂತದಲ್ಲೂ ಕೂಡ ಒಂದು 5,000-10,000 ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಹೊಡ್ತಾ ಇದ್ದಾರೆ. ಹತ್ರದಲ್ಲ ನಾವು ಲೆಕ್ಕ ಹಾಕೊಂಡ್ರೆ ಸುಮಾರು 10 ಲಕ್ಷವರೆಗೂ ಕೂಡ ದಾಟಬಹುದು. ಪೆಂಡಲ್ ವ್ಯವಸ್ಥೆ ಕೂಡ ಸುಮಾರು ಒಂದು 3.5-4 ಲಕ್ಷ ಚೇರನ್ನು ಹಾಕುವಂತಹ ವ್ಯವಸ್ಥೆಗಳಾಗಿದೆ. ಸುತ್ತ ಒಂದು 2-3 ಲಕ್ಷ ಇನ್ನಷ್ಟು ಶೀಡನ್ನು ಕೂಡ ಸುತ್ತ ಮಾಡಿದ್ವಿ. ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮ ಮತ್ತು ವಿಶೇಷವಾಗಿ ಒಂದೇ ವೇದಿಕೆಯಲ್ಲಿ ಅಷ್ಟೊಂದು ಶ್ರೀಗಳನ್ನು ನೋಡುವಂತ ಒಂದು ಅವಕಾಶ ಕೂಡ ಹಿಂಗೆ ಯಾವತ್ತೂ ಕೂಡ ಆಗಿಲ್ಲ ಅಂತ ನನಗೆ ಒಂದ್ ಕಡೆ ಅನಿಸುತ್ತೆ. ನಮ್ಮ ವಿಶ್ವ ಹಿಂದೂ ಪರಿಷತ್ತು ರೀತಿಯಂತ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಆಗಿರ್ಬೋದು. ರೀತಿಯಂತ ಒಂದು ಪಕ್ಷಾತೀತವಂತ ಒಬ್ಬ ರಾಜಕೀಯ ಕ್ಷೇತ್ರದ ಕೆಲಸ ಮಾಡುವಂತಹ ವ್ಯಕ್ತಿಗೆ ಸನ್ಮಾನ ಮಾಡುವಂತ ಸಂದರ್ಭದಲ್ಲಿ ಇಷ್ಟು ವರ್ಷಕ್ಕೆ ನಮ್ಮ ಎಲ್ಲಾ ಸಮಾಜದ ಸ್ವಾಮೀಜಿಗಳು ಒಂದೇ ವೇದಿಕೆ ಬರ್ತಿರೋದು ಕೂಡ ಒಂದು ಇತಿಹಾಸ ಅಂತ ನನಗೆ ಹೌದು ಸರ್. ಮತ್ತೆ ಇನ್ನೊಂದು ನಾಳೆ ಸಂಜೆ ಯಡಿಯೂರಪ್ಪನವ್ರನ್ನ ಚಿತ್ರದುರ್ಗದಲ್ಲಿ ಪುರ ಪ್ರವೇಶ ಅಂತ ಒಂದು ಯೋಚನೆ ಮಾಡಿದ್ವಿ. ಯಾವ ರೀತಿ ದಸರಾ ಹಬ್ಬದ ಸಂದರ್ಭದಲ್ಲಿ ಟ್ಯಾಬ್ಲು ಈ ತರ ಎಲ್ಲರೂ ಕೂಡ ನಿಲ್ಲುತ್ತೆ, ಅದೇ ರೀತಿ ಯೋಚನೆ ಮಾಡಿದೆ. ವಿಶೇಷವಾಗಿ ನಮ್ಮ ಜಿಲ್ಲೆಯ ನಮ್ಮ ಗದನ ಇರ್ಬೋದು, ಅರುಣ್ ಇರ್ಬೋದು, ಡಾಕ್ಟರ್ ಸರ್ಜಿಯವರು ಇರ್ಬೋದು, ಅದರ ಒಂದು ವಿಶೇಷವಾದಂತಹ ಒಂದು ಇದಕ್ಕೆ ಗಮನಿಸ್ತಾ ಇದ್ದಾರೆ. ನಮ್ಮ ಸಿದ್ದರಾಮಯ್ಯ ಹಿರಿಯರು ಅವರೆಲ್ಲ ಒಟ್ಟಿಗೆ ಓಡಾಡುವಂತ ಮುತ್ಸದಿಗಳು, ಅದೇ ಈ ಮೊಬಲೈಸೇಷನ್ ಕಡೆಗೆ ವಿಭಾಗದ ಹಿರಿಯರಾಗಿ ಅವರು ಆ ರೀತಿಯಾದ ನಾವು ಗಮನಿಸ್ತಾ ಇದ್ದಾರೆ. ಮತ್ತೆ ನಮ್ಮ ರುದ್ರೇಗೌಡರು ಇದ್ದಾರೆ, ಜ್ಯೋತಿ ಪ್ರಕಾಶ್ ಅವ್ರನ್ನ ಇಲ್ಲಿಂದ ಮೊಬಲೈಸೇಷನ್ಗೆ ರಾಜ್ಯದ ಸಂಚಾಲಕರಾಗಿ ಅವ್ರನ್ನ ಮಾಡಿದೆ. ಮತ್ತೆ ಸಹ ಸಂಚಾಲಕರಾಗಿ ಸಮಾಜದ ದತ್ತಾತ್ರೇಯ ಅವರು ಉಟ್ಕೊಂಡಿದ್ದಾರೆ. ಸರ್, ಅದು ಮಾದಾರ ಚೆನ್ನಯ್ಯ ಮಠ ಇದೆಯಲ್ಲ, ಅದರ ಗುರುಪೀಠದ ಪಕ್ಕದಲ್ಲಿ ಸುಮಾರು 500 acres, more than 500 acres ಇರ್ಬೋದು ಆ ಲ್ಯಾಂಡ್. ಅದು ಪ್ರೈವೇಟ್ ಪರ್ಸನ್ಸ್ ಬರ್ತದೆ. ಆ ಜಾಗದಲ್ಲಿ ನಮ್ಮ ಕೆಲವು ನಿಮಿಷ ನಮ್ಮ ಬಂಧುಗಳು ಬರ್ತಾ ಇದ್ದಾರೆ. ಒಂದು
ಹೋರಾಟಗಾರರಾಗಿ ಯಡಿಯೂರಪ್ಪನವರು. ಮತ್ತೆ ಅವ್ರ ಮನೆಯನ್ನ ಅವರೇ ಕಟ್ಕೊಂಡು ಮನೆ ಯಜಮಾನರು ಆದ್ರು. ಮತ್ತೆ ಅವರ ನಿವೃತ್ತಿ ನಂತರ ಅನೇಕ ಯಜಮಾನರನ್ನು ಕೂಡಿಸುವಂತ ಕೆಲಸವನ್ನು ಕೂಡ ಸಂಘಟನೆ ಮುಖಾಂತರ ಯಡಿಯೂರಪ್ಪ ಮಾಡಿದ್ರು. ಪಕ್ಷವನ್ನ ದಕ್ಷಿಣ ಭಾರತದಲ್ಲಿ ನೋಡಿ ಗಮನಿಸ್ತಾ ಇದ್ದೀವಿ. ನಮ್ಮ ಪಕ್ಷನ ಒಪ್ಕೊಳ್ಳಿಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ 4 ಬಾರಿ ಮುಖ್ಯಮಂತ್ರಿಗಳಾಗಿ ಸಂಘಟನೆಗೂ ಶಕ್ತಿ ತುಂಬಿದ್ದಾರೆ.